ಡಾಕ್ಟರ್, ಇತ್ತೀಚೆಗೆ ನಾವು ಕೇಳ್ತಾ ಇರುವಂಥದ್ದು ಒಂದು ನೀ ಇಂಪ್ಲಾಂಟ್ಸ್ ಬಗ್ಗೆ. ಎಷ್ಟೋ ಕಡೆ ಇದು ಒಂದು ಚರ್ಚೆ ನಡೀತಾ ಇರುವಂಥದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ. ನೀ ಇಂಪ್ಲಾಂಟ್ಸಲ್ಲಿ ಕಾಮನ್ಲಿ ಯೂಸ್ ಮಾಡಿರೋದು ಇಲ್ಲಿ ನೋಡಿದರೆ ಕ್ರೋಮಿಯಂ ಕ್ರೋಬಾಲ್ಟ್ ಇಂಪ್ಲಾಂಟ್ ಅಂತ. ಇಟ್ಸ್ ಎ ಕ್ರೋಮಿಯಂ ಕ್ರೋಬಾಲ್ಟ್ ಇಂಪ್ಲಾಂಟ್. ದಿಸ್ ಆಲ್ಸೋ ಕ್ರೋಮಿಯಂ ಕ್ರೋಬಾಲ್ಟ್ ಇಂಪ್ಲಾಂಟ್. ಇಟ್ಸ್ ಎ ಟಿಬಿಯಾ ಫೀಮರ್ ಇಂಪ್ಲಾಂಟ್, ಟಿಬಿಯಾ ಇಂಪ್ಲಾಂಟ್, ಆ್ಯಂಡ್ ದರ್ ಇಸ್ ಎ ಪ್ಲಾಸ್ಟಿಕ್ ಇನ್ ಬಿಟ್ವೀನ್. ಇದು ಸ್ಟ್ಯಾಂಡರ್ಡ್ ಇಂಪ್ಲಾಂಟ್ಸ್ ಈಸ್ ದೇರ್ ಇನ್ ದ ಮಾರ್ಕೆಟ್. ಇದು ಆಲ್ಮೋಸ್ಟ್ 20 years ತನಕ ರಿಸಲ್ಟ್ಸ್ ಕೊಟ್ಟಿದೆ. ಸೊ ಈಗೀಗ ಕಾರಣಾಂತರದಿಂದ ಕೆಲವು ಕಲಲ್ಲಿ ಗೋಲ್ಡ್ ಇಂಪ್ಲಾಂಟ್ ಅಂತ ಬಂದಿದೆ. ಈ ಗೋಲ್ಡ್ ಇಂಪ್ಲಾಂಟ್ ಅಂದರೆ ಇದು ಗೋಲ್ಡಿಂದ ಮಾಡಿರೋದಲ್ಲ. ಸೊ ಈಗ ಇದು ಗೋಲ್ಡಿಂದ ಮಾಡಿರೋದಲ್ಲ. ಸೊ ದಿಸ್ ಇಂಪ್ಲಾಂಟ್ ಈಸ್ ಗೋಲ್ಡ್ ಇಂಪ್ಲಾಂಟ್ ಅಂತ ಹೇಳ್ತೀವಿ. ಇಟ್ಸ್ ಎ ಗೋಲ್ಡನ್ ಕಲರ್ ಇಂಪ್ಲಾಂಟ್. ಇದು ಗೋಲ್ಡ್ ಅಲ್ಲ. ಇಟ್ ಈಸ್ ಎ ಮೇಡ್ ಅಪ್ ಆಫ್ ಎ ಟೈಟಾನಿಯಂ ನಿಯೋಬಿಯಂ ಲೇಯರ್ ಕೋಟೆಡ್ ಇಂಪ್ಲಾಂಟ್. ಈ ಇಂಪ್ಲಾಂಟ್ ಮೇಲೆ ಇದೊಂದು ಕೋಟೆಡ್ ಬರುತ್ತೆ. ಸೊ ಆ ಕೋಟೆಡ್ ಇಂಪ್ಲಾಂಟು ಇದು ಎಸ್ಪೆಷಲಿ ವಿಲ್ ಬಿ ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಯಾರಿಗೆ ಅಲರ್ಜಿ ಇರುತ್ತೆ, ಈ ಮೆಟಲ್ ಅಯಾನ್ಸಿಂದ ಅಲರ್ಜಿ ಇರುತ್ತೆ, ಕ್ರೋಮಿಯಂ ಕೋಬಾಲ್ಟ್ ನಿಕ್ಕಲ್ ಅಲರ್ಜಿ ಇರುತ್ತೆ, ಅವರಿಗೆ ಮೆಟಲ್ ಅಲರ್ಜಿ, ಡಸ್ಟ್ ಅಲರ್ಜಿ ಅವ್ರಿಗೆ ಟೆಂಡೆನ್ಸಿ ಇರುತ್ತೋ ಅವ್ರಿಗೆ ಈ ಥರ ಇಂಪ್ಲಾಂಟ್ ಕೋಟ್ ಮಾಡಿದರೆ ಆ ಅಯಾನ್ಸ್ ರಿಲೀಸ್ ಆಗೋದಿಲ್ಲ, ಅವರಿಗೆ ಇನ್ಫ್ಲಮೇಷನ್ ಆಗೋದಿಲ್ಲ, ಪೇನ್ ಆಗೋದಿಲ್ಲ. ಸೊ ಅವರಿಗೆ ಕಂಫರ್ಟ್ ಇರ್ತಾರೆ ಅಂತ ಒಂದು ಬಂದಿರೋದು. ಆಮೇಲೆ ಈ ಗೋಲ್ಡ್ ಇಂಪ್ಲಾಂಟ್ ಇದು ಹಾರ್ಡ್ ಸರ್ಫೇಸ್ ಇದೆ, ವೇರ್ ಆ್ಯಂಡ್ ಟೇರ್ ಲೆಸ್ ಅಂತ ಹೇಳಿ ಕೆಲವರು ಯೂಸ್ ಮಾಡ್ತಾರೆ. ಬಟ್ ಇಟ್ ಈಸ್ ಆಲ್ವೇಸ್ ರಿಸ್ಕಿಯರ್ ಸಮ್ಟೈಮ್ಸ್ ಬಿಕಾಸ್ ನೀ ಈಸ್ ಅನ್ಸ್ಟೇಬಲ್ ಆದರೆ ಈ ಗೋಟ್ ಪ್ಲೇಟಿಂಗ್ ಕ್ಯಾನ್ ಹೋಗ್ಬಿಡ್ಬೋದು ಅಂತ. ಆಮೇಲೆ ಲಾಂಗ್ ಟರ್ಮಲ್ಲಿ ಇದಕ್ಕೂ ಅಷ್ಟು ವ್ಯತ್ಯಾಸ ರಿಸಲ್ಟ್ಸ್ ಇಲ್ಲ, ಡಿಫ್ರೆನ್ಸ್ ಏನಿಲ್ಲ. ಆದ್ರಿಂದ ಆನೆಸ್ಟ್ ಆಗಿ ಹೇಳ್ಬೇಕಪ್ಪ ಅಂದರೆ ಇದು ಓನ್ಲಿ ಇಫ್ ಇಟ್ ಈಸ್ ಎ ಯೂಸ್ಫುಲ್ ಇನ್ ಅಲರ್ಜಿ. ಯಾರಿಗೆ ಈ ಇಂಪ್ಲಾಂಟಿಂದ ಅಲರ್ಜಿ ಇರುತ್ತೋ ಅವ್ರಿಗೆ ಇದನ್ನು ಯೂಸ್ ಮಾಡ್ಕೋಬೋದು, ಅಂಥವ್ರಿಗೆ ಯೂಸ್ ಮಾಡ್ಬೋದು. ಒಂದು ಗೋಲ್ಡ್ ಇಂಪ್ಲಾಂಟ್. ಇನ್ನೊಂದು ಸೇಮಿಲರ್ಲಿ ವಿ ಕಾಲ್ ಆಕ್ಸಿನಿಯಂ ಇಂಪ್ಲಾಂಟ್ ಅಂತಲೇ ಹೇಳ್ತಾರೆ. ಗೋಲ್ಡ್ ಅಂಡ್ ಆಕ್ಸಿನಿಯಂ ಸಿಮಿಲರ್ಲಿ ಕೋಟೆಡ್ ಇಂಪ್ಲಾಂಟ್. ಇವು ಅಲರ್ಜಿಕ್ ಟೆಂಡೆನ್ಸೀಸಲ್ಲಿ ಯೂಸ್ ಆಗುತ್ತೆ. ಕೆಲವು ಸತಿ ಆ ಇಂಪ್ಲಾಂಟ್ ಯೂಸ್ ಮಾಡಿದ್ರೆ 35 years ಬರುತ್ತೆ ಅಂತ ಎಲ್ಲ ಪ್ರೊಪಗೆಂಡ ಆಗಿರುತ್ತೆ. ಅದು ಇನ್ನೂ ಯಾವ ಸ್ಟಡೀಸು ಪ್ರೂವ್ ಆಗಿಲ್ಲ. ಡಾಕ್ಟರ್, ಈ ಇಂಪ್ಲಾಂಟ್ಸ್ ಯಾಕೆ ಮತ್ತು ಯಾವಾಗ ಮಾಡುವಂಥದ್ದು ಅಂತ ಇದು ಹೇಳ್ದಲ್ಮ. ಈಗ ನೀದು ಕ್ರೋಮಿಯಂ ಕ್ರೋಬಾಲ್ಟ್ ಇಂಪ್ಲಾಂಟ್ ಸ್ಟ್ಯಾಂಡರ್ಡ್ ಇಂಪ್ಲಾಂಟ್, ವಿ ಕ್ಯಾನ್ ಯೂಸ್ ಇಟ್ ಫಾರ್ ಎವ್ರಿ ಒನ್. ಅರ್ಥ ಆಯ್ತಾ? ಈಗ ಇಫ್ ಇಟ್ ಇಸ್ ಎ ಪೇಷಂಟ್ ಯಾರು ಅಲರ್ಜಿ ಟೆಂಡೆನ್ಸಿ ಇರುತ್ತೋ ಅವ್ರಿಗೆ ನಾವು ಈ ಥರ ಈ ಗೋಲ್ಡ್ ಇಂಪ್ಲಾಂಟ್ ಅಂತ ಯೂಸ್ ಮಾಡ್ಬೋದು, ಇಲ್ಲ ಆಕ್ಸಿನಿಯಂ ಇಂಪ್ಲಾಂಟ್ ಅಂತ ಬರುತ್ತೆ. ಇದು ಭಾಳ ಜನ ಕೆಲವು ಡಾಕ್ಟರ್ಸು ಇದು ಲಾಂಗ್ ಟರ್ಮ್ ಟ್ರ್ಯಾಕ್ ರೆಕಾರ್ಡು 35 years ಫಾಲೋ ಅಪ್ ಎಲ್ಲ ಇದೆ, 35 years ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಯೂಸ್ ಮಾಡ್ತಾರೆ. ಬಟ್ ಇಟ್ ಈಸ್ ಈ ಸ್ಟಡೀಸ್ ವೈಸ್ ಯಾವುದು ಪ್ರೂವ್ ಆಗಿಲ್ಲ. ಈ ಲಾಂಗ್ ಟರ್ಮ್ ಟ್ರ್ಯಾಕ್ ರೆಕಾರ್ಡ್ ಗೋಲ್ಡು ಮತ್ತು ಆಕ್ಸಿನಿಯಮ್ಮು, ಕ್ರೋಮಿಯಂ ಕ್ರೋಬಾಲ್ಟು ಎಲ್ಲವೂ ಒಂದೇ ಥರ ಇದೆ. ಓನ್ಲಿ ಇದಕ್ಕೆ ಅಡ್ವಾಂಟೇಜ್ ಅಪ್ಪ ಅಂದರೆ ಇಫ್ ದ ಪೇಷಂಟ್ ಅಲರ್ಜಿ ಇರುತ್ತೋ ಅವರಿಗೆ ಇದು ಭಾಳ ಅನುಕೂಲ. ಸೊ ಅಲರ್ಜಿ ಟೆಂಡೆನ್ಸಿ ಇರೋರು, ಯಾರಿಗೆ ಮೆಟಲ್ ಅಲರ್ಜಿ, ಯಾರಿಗೆ ಫುಡ್ ಅಲರ್ಜಿ, ಡ್ರಗ್ ಹಿಸ್ಟ್ರಿ ಸ್ವಲ್ಪ ಡೌಟ್ ಇತ್ತು ಅಂದರೆ ಬೆಟರ್ ಟು ಗೋ ಫಾರ್ ಎ ಗೋಲ್ಡ್ ಇಂಪ್ಲಾಂಟ್ ರಾದರ್ ದ್ಯಾನ್ ಆಕ್ಸಿನಿಯಂ ಇಂಪ್ಲಾಂಟ್. ಇದು ಬದಲಿ ಈ ಕ್ರೋಮಿಯಂ ಕ್ರೋಬಾಲ್ಟ್ ಬದಲಿ. ಸೊ ಅಕಸ್ಮಾತ್ ಇದ್ರಲ್ಲಿ ಆಗಿಲ್ಲ ಅಂತಂದ್ರೆ ನೀವು ಹೇಳುವಂಥದ್ದು ರೋಬೋಟಿಕ್ ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು. ಹಾಗಾದ್ರೆ ಅದೇ ರೋಬೋಟಿಕ್ ಸರ್ಜರಿಯಲ್ಲಿ ಸರ್ಜರಿ ಈಸ್ ಎ ಸರ್ಜರಿ. ಆ ಜೊತೆ ಇಂಪ್ಲಾಂಟೇಶನ್ ಇದು ಯಾವುದಾದ್ರೂ ಇಂಪ್ಲಾಂಟ್ ಯೂಸ್ ಮಾಡ್ಬೋದು. ರೋಬೋಟಿಕ್ ಈಸ್ ಅ ಸರ್ಜರಿ ಟೆಕ್ನಿಕ್ ಆಫ್ ಸರ್ಜರಿ. ಇದು ಇಂಪ್ಲಾಂಟೇಶನ್ ಮಾಡೋದು ಅನ್ಸಿಮೆಂಟೆಡ್ ಯೂಸ್ ಮಾಡ್ಬೋದು, ಸಿಮೆಂಟೆಡ್ ಯೂಸ್ ಮಾಡ್ಬೋದು, ರೋಬೋಟಿಕ್ ಮಾಡ್ಬೋದು. ರೋಬೋಟಿಕ್ ಅಲ್ಲಿ ಗೋಲ್ಡ್ ಇಂಪ್ಲಾಂಟ್ ಹಾಕ್ಬೋದು, ಆಕ್ಸಿನ್ ಇಂಪ್ಲಾಂಟ್ ಹಾಕ್ಬೋದು. ನಿಮ್ಮ ರೋಬೋಟಿಕಲ್ ಪ್ಲಾನಿಂಗ್ ಏನಿರುತ್ತೋ ಸಾಫ್ಟ್ವೇರ್ ಅದೇ ತರನೇ ಇಂಪ್ಲಾಂಟ್ ಯೂಸ್ ಮಾಡ್ಬೋದು. ಅಂದ್ರೆ ಈ ಮೂಳೆಗಳು ಸವದಿರುತ್ತೆ ಅಂತ ಸಂದರ್ಭದಲ್ಲಿ ನೀವು ಈ ಮೆಟಾಲಿಕ್ ಆಗಿರ್ಬೋದು ಗೋಲ್ಡ್ ಇಂಪ್ಲಾಂಟ್ ಮಾಡುವಂತದ್ದು ಯೂಸ್ಫುಲ್ ಆಗಿರುವಂತದ್ದು. ಸರ್, ಇನ್ನು ಹಿಪ್ ರಿಪ್ಲೇಸ್ಮೆಂಟ್, ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ. ಹಿಪ್ ರಿಪ್ಲೇಸ್ಮೆಂಟ್ ಅಂತಂದ್ರೆ ಸಿಮಿಲರ್ ಆಗಿ ಇದೇ ತರನೇ ನೀ ಜಾಯಿಂಟ್ ತರನೇ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ. ಹಿಪ್ ಅಂತಂದ್ರೆ ಇಟ್ ಇಸ್ ಲೈಕ್ ಎ ಮೊಣಕಾಲು. ಹಿಪ್ ಈಸ್ ಇದು ನೀ ಜಾಯಿಂಟ್ ಈಸ್ ಎ ಆಕ್ಸಿಯಲ್ ಜಾಯಿಂಟ್ ಅಂತ ಹೇಳ್ತೀವಿ. ಆಕ್ಸಿಯಲ್ ಜಾಯಿಂಟ್ ಅಂದ್ರೆ ಹಿಂಗೆ ಫ್ರಂಟ್ ಟು ಬ್ಯಾಕ್ ಮೂವ್ಮೆಂಟ್ ಇರುತ್ತೆ ಅಷ್ಟೇ. ಹಿಪ್ ಅಂತಂದ್ರೆ ಇಟ್ ಇಸ್ ಲೈಕ್ ಎ ಬಾಲ್ ಅಂಡ್ ಸಾಕೆಟ್ ಅಂತ ಹೇಳ್ತೀವಿ. ಇದು ಸಾಕೆಟ್, ಇದು ಬಾಲ್ ಅಂಡ್ ಸಾಕೆಟ್. ದಿಲ್ ಬಿ ಎ ಕಂಪ್ಲೀಟ್ ಮೂವ್ಮೆಂಟ್ ಇರುತ್ತೆ. 135 ಡಿಗ್ರಿ ಈ ಥರ, ಅಬ್ಡಕ್ಷನ್ 40 ಡಿಗ್ರಿ ಈ ಥರ ಇರುತ್ತೆ. ಸೊ ಈ ಬಾಲ್ ಅಂಡ್ ಸಾಕೆಟಲ್ಲಿ ಇದಕ್ಕೂ ಏನು ವ್ಯತ್ಯಾಸಪ್ಪ ಅಂತಂದರೆ ಇಟ್ ಈಸ್ ಎ ಪಾಲಿಯಾಕ್ಸಿಯಲ್, ಎಲ್ಲ ಮೂಮೆಂಟ್ ಇರುತ್ತೆ. ಇದು ಆರ್ಥರೈಟಿಸು ಇಂಡಿಯನ್ ಪೇಷಂಟ್ಸಲ್ಲಿ ಹಿಪ್ ಆರ್ಥರೈಟಿಸ್ ಕಡಿಮೆ ಕಂಪೇರ್ಡ್ ಟು ನೀ ಆರ್ಥರೈಟಿಸ್. ಮೇ ಬಿ ನಮ್ಮ ಒಂದು ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನೀ ಜಾಸ್ತಿ ಪ್ರೆಷರ್ ಬಂದು ಸೌದಿರುತ್ತೋ ಹಿಪ್ ಕಡಿಮೆ ಇರುತ್ತೆ. ಹಿಪ್ ಆರ್ಥರೈಟಿಸ್ನು ಸಿಮಿಲರ್ಲಿ ಕಂಜೆನೆಟಲ್ ಅಂದರೆ ಮಗು ಡೆವಲಪ್ಮೆಂಟಲ್, ಅರ್ಲಿ ಡೆವಲಪ್ಮೆಂಟಲ್ ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ.
ಕಾಮನ್ ಆಗಿ ಈಗ ಆರ್ಥರೈಟಿಸ್ ಆಗ್ತಾ ಇರೋದು ರುಮಟಾಯ್ಡ್ ಆರ್ಥರೈಟಿಸು, ಆಸ್ಟಿಯೋಆರ್ಥರೈಟಿಸ್ ಭಾಳ ರೇರು. ಈಗ ಎಲ್ಡರ್ಲಿ ಪೀಪಲಲ್ಲಿ ಬರೋದು. ಇಂಜುರೀಸ್ ಆದಾಗ ಆರ್ಥರೈಟಿಸ್ ಆಗಿರುತ್ತೆ. ಆಮೇಲೆ ಇನ್ನು ಅಂದರೆ ಭಾಳ ಈಗ ಮೊನ್ನೆ ಕೊರೋನಾದ್ರಿಂದ ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಹೇಳ್ತೀವಿ. ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತಂದರೆ ಈ ಒಂದು ಹೆಡ್ಗೆ ಬ್ಲಡ್ ಸರ್ಕ್ಯುಲೇಷನ್ನೇ ಕಮ್ಮಿ ಆಗ್ಬಿಡುತ್ತೆ. ಈ ಮೂಳೆ ಎಲ್ಲ ಸೌದು ಡೆಡ್ ಆಗ್ಬಿಡುತ್ತೆ. ಸೊ ಭಾಳ ನೋವು ಬಂದು ಅವ್ರಿಗೆ ಸರ್ಜರಿ ಮಾಡಬೇಕಾಗತ್ತೆ. ಅದಕ್ಕೆ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪ ಹಿಪ್ ರಿಪ್ಲೇಸ್ಮೆಂಟ್ ಅಂದರೆ ಭಾಳ ಜನ ಪೂರಾ ಮೊಣ್ಕಲ್ನೇ ಹಿಪ್ ಜಾಯಿಂಟ್ ಅಂತ ಇದು ಮಾಡ್ತೀವಿ. ಯಾವ ಥರ ಅಂತಂದರೆ ತೋರಿಸಿ ನೋಡಿ. ಸೊ ಇಲ್ಲಿ ಆರ್ಥರೈಟಿಸ್ ಆದಾಗ ಸ್ವಲ್ಪ ಸ್ಟೇಜಲ್ಲಿ ಸ್ವಲ್ಪ ಸೌದಿರುತ್ತೆ. ಸೊ ಅಡ್ವಾನ್ಸಲ್ಲಿ ಪೂರಾ ಕಾಟ್ಲೆ ಸೌದೋಗಿರುತ್ತೆ. ಸೊ ಆಗ ಪೇನ್ಫುಲ್ ಆಗಿ ನೋವಾಗಿ ನಡೆಯೋಕ್ಕಾಗ್ತಾ ಇರಲ್ಲ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಹೆಡ್ಡನ್ನು ಕಟ್ ಮಾಡಿ ಈ ಥರ ಸ್ಟೆಮ್ ಅನ್ಸಿಮೆಂಟೆಡ್ ಅಂತ ಹಾಕ್ತೀವಿ. ಇದು ಹಾಕಿ ಇದು ಫೆಮೋರಲ್ ಹೆಡ್ ಅಂತ ಹೇಳ್ತೀವಿ. ಇದ್ರ ಸೆರಾಮಿಕ್ಕಿಂದ ಮಾಡಿರ್ತಾರೆ. ಈ ಮತ್ತೆ ಸಾಕೆಟ್ ಅಂತ ಬರುತ್ತೆ. ಇಲ್ಲಿ ಅನ್ಸಿಮೆಂಟೆಡ್ ಟೈಟಾನಿಯಂ ಇಂಪ್ಲಾಂಟ್ ಹಾಕಿರ್ತೀವಿ ಸಾಕೆಟ್. ಆ ಜೊತೆಗೆ ಪ್ಲಾಸ್ಟಿಕ್ ಲೇಯರ್ ಕ್ರಾಸ್ ಲಿಂಕ್ ಪಾಲಿ ಅಂತ ಹೇಳ್ತೀವಿ. ಸೊ ಈ ಆರ್ಟಿಕ್ಯುಲೇಷನ್ ಆಗಿ ಹಿಪ್ ರಿಪ್ಲೇಸ್ ಅಂತ ಹೇಳ್ತೀವಿ. ಇದನ್ನ ಕನ್ವೆನ್ಷನಲ್ ಮಾಡ್ತೀವಿ, ರೊಬೋಟಿಕ್ ಅಸಿಸ್ಟೆಡ್ ಮಾಡ್ತೀವಿ. ರೊಬೋಟಿಕಲ್ಲಿ ಪ್ರಿಸಿಷನ್ ಜಾಸ್ತಿ ಇರುತ್ತೆ. ಸೊ ದ ಕಪ್ ಇನ್ಕ್ಲಿನೇಷನ್ ಅಂತ ಹೇಳ್ತೀವಿ. ಕಪ್ ಪೊಸಿಷನಿಂಗು ಭಾಳ ಇಂಪಾರ್ಟೆಂಟು. ಪ್ರಿವೆಂಟ್ ದ ಡಿಸ್ಲೊಕೇಶನ್ ಅಂತ ಹೇಳ್ತೀವಿ. ಹಿಪ್ಪು ಇಲ್ಲಿ ಏನಪ್ಪ ಅಂದ್ರೆ ಟೆಂಡೆನ್ಸಿ ಅಂದರೆ ಇದು ಇಟ್ ಕ್ಯಾನ್ ಕಮ್ ಔಟ್ ಆಫ್ ಡಿಸ್ಲೊಕೇಶನ್. ಆ ಡಿಸ್ಲೊಕೇಶನ್ ಆಗೋದನ್ನ ಪ್ರಿವೆನ್ಷನ್ ಮಾಡೋದು. ಡಿಸ್ಲೊಕೇಶನ್ ಅಂದರೆ ಹಿಪ್ ಸಾಕೆಟ್ ಹೊರ ಬಂದ್ಬಿಡೋದು. ಅದು ಬಹಳ ಕಾಮನ್ ಇತ್ತು. ಇವಾಗ ಕಡಿಮೆ ಆಗಿದೆ ಅದು. ಸೊ ಆದರೆ ಇದು ರೈಟ್ ಟೆಕ್ನಿಕ್ ಅಲ್ಲಿ ರೋಬೋಟಿಕ್ ಸರ್ಜರಿಯಲ್ಲಿ ಮಾಡಿದಾಗ ಈ ಡಿಸ್ಲೊಕೇಶನ್ ರೇಟ್ ಕಡಿಮೆ ಇರುತ್ತೆ. ಕನ್ವೆನ್ಷನಲ್ ಸರ್ಜರಿನೂ ಮಾಡ್ಬೋದು. ಇದು ಯಾಕೆ ಹಿಪ್ಪುದು ಇಷ್ಟು ಡಿಸ್ಲೊಕೇಶನ್ ಟೆಂಡೆನ್ಸಿ ಅಂತಂದ್ರೆ ಕೆಲವು ಪೇಷಂಟ್ಸ್ ಅಲ್ಲಿ ಆಂಕ್ಲೋಯಿನ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಸ್ಪೈನ್ ಸರ್ಜರಿ ಆಗಿರೋರಿಗೆ ಸ್ಪೈನು ಮತ್ತೆ ಹಿಪ್ ರಿಲೇಷನ್ ಇರುತ್ತೆ. ಅದನ್ನ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್. ಸೊ ಒಂದು ಆಮೇಲೆ ಎರಡು ಕಾಲು ಈಕ್ವಲ್ ಮಾಡ್ಕೊಳೋದು. ಎರಡು ಕಾಲ್ದು ಲಿಗಮೆಂಟ್ಸು ಟೆನ್ಷನ್ ಕರೆಕ್ಟಾಗಿ ಮಾಡ್ಕೊಳೋದು. ಇದು ಕಾಲ್ಡ್ ಆಫ್ಸೆಟ್ ಅಂತ ಹೇಳ್ತೀವಿ. ಈಕ್ವಲ್ ಲೆಂತ್ ಲಿಮ್ ಲೆಂತ್ ಡಿಸ್ಲೊಕೇಶನ್ ಲಿಂಪು ಪೇನ್ ಕಡಿಮೆ ಆಗಿ ಎಲ್ಲ ಟೆಕ್ನಿಕ್ ಭಾಳ ಇಂಪಾರ್ಟೆಂಟ್. ಸೊ ಅದರಿಂದ ಫಾಸ್ಟರ್ ರಿಕವರಿ, ಸ್ಮೂತ್ ರಿಕವರಿ ಇರುತ್ತೆ ಹಿಪ್ ರಿಪ್ಲೇಸ್ಮೆಂಟ್ ರೋಬೋಟಿಕ್ ಸರ್ಜರೀಸ್. ಸೊ ಒಂದಕ್ಕೊಂದು ಎಷ್ಟು ಲಿಂಕ್ ಆಗ್ತಾ ಹೋಗಿರುತ್ತಲ್ಲ ಡಾಕ್ಟರ್. ಹಾಗಾದ್ರೆ ನಮ್ಮ ದೇಹದ ರಚನೆ ಒಂದೊಂದು ಮೂಳೆಯಿಂದ ಒಂದೊಂದಕ್ಕೂ ಕೂಡ ಕನೆಕ್ಟ್ ಆಗಿರುತ್ತೆ ಅಂತ ಆಯ್ತು ಹಾಗಾದ್ರೆ. ಹೌದು. ಸರಿ ಡಾಕ್ಟರ್, ಈಗ ನಾನು ಒಂದು ಪ್ರಶ್ನೆ ಕೇಳಬೇಕು ಎಲ್ಲ ಹೆಣ್ಮಕ್ಳ ಪರವಾಗಿ ಈ ಪ್ರಶ್ನೆ ಅಂತ. ಏನಂತಂದ್ರೆ ಎಷ್ಟೋ ಹೆಣ್ಮಕ್ಳು ಇವಾಗ ಡೆಲಿವರಿ ಆದಮೇಲೆ ಬೋನ್ ಡೆನ್ಸಿಟಿಯನ್ನು ಕಳೆದುಕೊಳ್ತಾರೆ. ಸೊ ನೀವು ಹೇಳಿದ್ರಿ 30 ವರ್ಷದವರೆಗೂ ಬೋನ್ ಡೆನ್ಸಿಟಿ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಸವಿತಾ ಹೋಗುತ್ತೆ ಅಂತ ಹೇಳಿ. ಸೊ ಕ್ಯಾಲ್ಶಿಯಂ ಆಗಿರಬಹುದು, ವಿಟಮಿನ್ ಡಿ ಆಗಿರಬಹುದು, ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಡಾಕ್ಟರ್? ಇಲ್ಲ, ನಾನು ಹೇಳಿದ್ದು ಫಸ್ಟ್ 30 years ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಡಿಟರ್ಮಿನ್ಸ್ ನಿಮ್ಮ ಮತ್ತು ನೆಕ್ಸ್ಟ್ 30 years ಮೂಳೆನ ಸ್ಟ್ರೆಂತ್ ಡಿಟರ್ಮಿನ್ ಮಾಡುತ್ತೆ. ಫಸ್ಟ್ 30 years ಡಿಪಾಸಿಟ್ ಮಾಡಿದಾಗ ನೀವು ಫಿಕ್ಸ್ ಡಿಪಾಸಿಟ್ ಮಾಡಿದಾಗ ನೆಕ್ಸ್ಟ್ 30 yearsಗೆ ಅದು ಕೊಡುತ್ತೆ. ಆ ಥರ ಮೂಳೆ ಕ್ವಾಲಿಟಿ ಸ್ಟ್ರೆಂತ್ ಮೇಂಟೈನ್ ಆಗಬೇಕು ಅಂದರೆ ಓನ್ಲಿ ಕ್ಯಾಲ್ಸಿಯಂ ವಿಟಮಿನ್ ಡಿ ತಗೊಳೋದಲ್ಲ, ಅದು ಜಸ್ಟ್ ಎ ಮಿನರಲ್ಸ್. ಯುವರ್ ಫಿಸಿಕಲ್ ಆ್ಯಕ್ಟಿವಿಟಿ ದಿ ಬೋನ್ ಅಂತಂದ್ರೆ ಏನಪ್ಪ ಅಂದರೆ ಇಟ್ ಇಸ್ ಎ ನೇಟಿವ್ ಕೊಲಾಜನ್ ಸ್ಟ್ರಕ್ಚರ್. ಕೊಲಾಜನ್ ಈಸ್ ನಥಿಂಗ್ ಬಟ್ ಮೇಡ್ ಆಫ್ ಬೋನ್ ಸೆಲ್ಸ್. ಅಲ್ಲಿ ಕೊಲಾಜನ್ ಇರುತ್ತೆ. ಕೊಲಾಜನ್ ಈಸ್ ಲೈಕ್ ಎ ಬೇಸಿಕ್ ಸ್ಟ್ರಕ್ಚರ್. ಅಸ್ಥಿ ಪಂಜರ ಹೆಂಗಪ್ಪ ಅಂದರೆ ಈ ನಿಮಗೆ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಇವು ಇದಾಗ್ತೀವಲ್ಲ ಐರನ್ನಿಂದ, ಸೊ ಅದಕ್ಕೆ ಇದು ಮಾಡಿ ಅದ್ರ ಆದಮೇಲೆ ನೀವು ಸಿಮೆಂಟ್ ಹಾಕ್ತೀರ. ಸೊ ಆ ಸಿಮೆಂಟ್ ಈಸ್ ಲೈಕ್ ಕ್ಯಾಲ್ಶಿಯಮ್ ಇದೆಲ್ಲ ಮಿನರಲ್ಸ್ ಬರುತ್ತೆ. ಈ ಮೇನ್ ಬ್ರಿಡ್ಜ್ ಈಸ್ ನಥಿಂಗ್ ಬಟ್ ಐರನ್ ಬ್ರಿಡ್ಜಸ್ ಇರುತ್ತಲ್ಲ, ಐರನ್ ಇದು ಸರಳಿಗಳು. ಸೊ ಅದು ಕೊಲಾಜನಲ್ಲಿ ಆಸ್ಟಿಯೋಬ್ಲಾಸ್ಟ್ ಇಂದ ಕೊಲಾಜಿನ್ ಸ್ಟ್ರಕ್ಚರ್ ಇರುತ್ತೆ, ಟ್ರಬ್ಯಾಕ್ಯುಲರ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ಸೊ ಇವೆಲ್ಲದೂ ಇಂಪಾರ್ಟೆಂಟ್. ಸೊ ನಾವು ಬರೋ ಕ್ಯಾಲ್ಸಿಯಂ ಇಂಟೇಕ್ ಅಂತಲ್ಲ. ಸೊ 30 years ಇಂದ ನೆಕ್ಸ್ಟ್ 30 years ಡಿಪಾಸಿಟ್ ಇದು ಇಂಪಾರ್ಟೆಂಟ್. ಫಿಮೇಲ್ಸಲ್ಲಿ ಯಾವಾಗ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಇರುತ್ತೋ ಅವಾಗ ನೋವಾಗುತ್ತೆ. ಮೇ ಬಿ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಕಡಿಮೆ ಆಗುತ್ತೆ ಇದ್ದರೆ ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಡೈಲಿ ಕೇರ್ ನೀವು ನಡೆಯೋದು ಎಲ್ಲ ಒಂದು 9-10 ತಿಂಗಳು ಕಡಿಮೆ ಆಗಿರುತ್ತೆ. ಅದು ಬಿಟ್ಟರೆ ಇನ್ನೇನು ಇರಲ್ಲ. ಅಲ್ಲಿ ಅವಾಗ ಆಸ್ಟಿಯೋಮಲೇಷಿಯಾ ಜಾಸ್ತಿ ಆಗಿರುತ್ತೆ. ಭಾಳ ಜನಕ್ಕೆ ಹಿಪ್ ಪೇನ್ ಬರುತ್ತೆ, ಪ್ಯೂಬಿಕ್ ಆಸ್ಟಿಯೋಸೈಟಿ ನೋವು ಬರುತ್ತವೆ. ಕೆಲವು ಸತಿ ಆಸ್ಟಿಯೋಮಲೇಷಿಯಾ ಎಷ್ಟು ಸಿವಿಯರ್ ಇರುತ್ತೆ ಅಂದರೆ ಈ ಫ್ರ್ಯಾಕ್ಚರ್ಸ್ ಎಲ್ಲ ನೋಡಿದ್ದೀನಿ ನಾನು. ಸೊ ಹಾಗಾಗಿ ಅವಾಗ ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಇಂಪಾರ್ಟೆಂಟು ಪ್ರೆಗ್ನೆನ್ಸಿ ಟೈಮಲ್ಲಿ. ಆಮೇಲೆ ಕ್ಯಾಲ್ಸಿಯಂ ಇಂಟೇಕ್ ಪ್ರಾಪರ್ ಇಂಪಾರ್ಟೆಂಟು. ಇದೆಲ್ಲದಕ್ಕಿಂತ ಫಿಮೇಲ್ಸಲ್ಲಿ ಆಫ್ಟರ್ ಆಸ್ಟಿಯೋಪೊರೋಸಿಸ್ 40-45 ಆದಂಗೆ ಫಿಮೇಲ್ ಹಾರ್ಮೋನ್ಸ್ ಈಸ್ ಆಲ್ಸೋ ಪ್ರೊಟೆಕ್ಟಿವ್ ಫಾರ್ ದ ಬೋನ್ಸ್. ಅದು ಕಡಿಮೆ ಆದಂಗೆ ಸ್ವಲ್ಪ ಪೆರಿಯೋಮೆನೋಪಾಸಲ್ ಆಸ್ಟಿಯೋಪೊರೋಸಿಸ್ ಆ ಟೈಮಲ್ಲಿ ಸ್ವಲ್ಪ ಆಸ್ಟಿಯೋಪೊರೋ ಟೆಂಡೆನ್ಸಿ ಇರುತ್ತೆ. ಯಾರು ಕರೆಕ್ಟಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಕೊಂಡು ಕ್ಯಾಲ್ಸಿಯಂ ವಿಟಮಿನ್ ಡಿ ಸಪ್ಲಿಮೆಂಟ್ ಮಾಡಿಕೊಂಡು ಇದ್ರೆ ಏನೋ ಅಷ್ಟು ಇದಾಗೋದಿಲ್ಲ. ಸೊ ಭಾಳ ಜನ ಏನಾಗಿದೆ, ನಾವು ಬರೀ ಓನ್ಲಿ ಇಂಟೇಕ್ ಬಗ್ಗೆ ಯೋಚನೆ ಮಾಡ್ತೀವಿ, ಕ್ಯಾಲ್ಸಿಯಂ ವಿಟಮಿನ್ ಡಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ.
ಎಷ್ಟೋ ಸತಿ ನಮ್ಗೆ ಮೆಗ್ನೀಷಿಯಂ ಫಾಸ್ಫರಸ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಬರೀ ಕ್ಯಾಲ್ಸಿಯಂ ಬಗ್ಗೆ ಅಲ್ಲ. ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ, ಸಸ್ಟೈನ್ ಫಿಸಿಕಲ್ ಆಕ್ಟಿವಿಟಿ ಭಾಳ ಇಂಪಾರ್ಟೆಂಟ್. ಸಡನ್ನಾಗಿ ಹೋಗಿ ಇವತ್ತು ಜಾಯ್ನ್ ಆಗಿ ಕೆಲಸ ಎಕ್ಸಸೈಸ್ ಮಾಡ್ಬಿಡೋದು, ಜಾಸ್ತಿ ರನ್ ಮಾಡ್ಬಿಡೋದು, ಒಂದು ವಾರ ಮಾಡಿ ಒಂದು ಥರ ನೋವಾಗಿ ಮಲ್ಕೊಂಡ್ಬಿಡ್ತೀವಿ. ಆ ಥರ ಆದಂಗೆ. ಸೊ ಮೂಳೆಗಳು ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಯಾವ ರೀತಿಯಾದಂತ ಫುಡ್ ಆಗಿರ್ಬೋದು ಅಥವಾ ನಮ್ಮ ದಿನಚರಿ ಆಗಿರ್ಬೋದು ಏನೂ ಇಲ್ಲ ಮೇಡಮ್. ಫಸ್ಟ್ ನಿಮ್ಮ ಸ್ಲೀಪ್, ಪ್ರಾಪರ್ 6 hours ಸ್ಲೀಪ್ ಇಂಪಾರ್ಟೆಂಟ್. ಎರಡನೇದು ನಿಮ್ಮ ಇಂಟೇಕ್ ಆಫ್ ಬ್ಯಾಲೆನ್ಸ್ ಡಯಟ್. ಯಾವುದು ಅಂತಿಲ್ಲ, ಕ್ಯಾಲ್ಸಿಯಂ ಜೊತೆಗೆ ವೈಟಮಿನ್ ಡಿ ಜೊತೆಗೆ ಎಲ್ಲ ಬ್ಯಾಲೆನ್ಸ್ ಡಯಟ್ ಈಸ್ ಭಾಳ ಇಂಪಾರ್ಟೆಂಟು. ವೆಜಿಟೇಬಲ್ಸ್ ಆಗಲಿ, ಲಿಟಲ್ ಮೇ ಬಿ ಪ್ರೋಟೀನ್ ಇಂಟೇಕ್ ಆಗಲಿ, ಬ್ಯಾಲೆನ್ಸ್ ಡಯಟ್ ಬೇಸ್ಡ್ ಅಪಾನ್ ನಿಮಗೆ ಹೊಟ್ಟೆಗೆ ಯಾವ ಸೂಟ್ ಆಗುತ್ತೋ ಅದು ತಿನ್ನೋದು ಇಂಪಾರ್ಟೆಂಟ್. ಫಿಸಿಕಲ್ ಆಕ್ಟಿವಿಟಿ ಆಲ್ಸೋ, ಸ್ಟ್ರೆಚಿಂಗ್ ಎಕ್ಸಸೈಸ್, ಯೋಗ ಈಸ್ ಅಕಾರ್ಡಿಂಗ್ ಟು ಮೀ ದ ಬೆಸ್ಟ್ ವೇ. ಯೋಗದಲ್ಲಿ ನೀವು ಮೆಡಿಟೇಷನ್ ಜೊತೆಗೆ ಪ್ರಾಣಾಯಾಮ ಜೊತೆಗೆ ಪ್ಲಸ್ ಸ್ಟ್ರೆಚಿಂಗ್ ಆಗ್ತೀವಲ್ಲ, ಅದು ಆರ್ ದ ಬೆಸ್ಟ್ ಎಕ್ಸಸೈಸಸ್. ಆ ಜೊತೆಗೆ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಟೈಮ್ ಸರಿಯಾಗಿ ನೀವು ಮನೆ ಕೆಲಸ ಮಾಡಿದ್ರು ಬೇಕಾದಷ್ಟು ಫಿಮೇಲ್ಸಲ್ಲಿ ಮನೆ ಕೆಲಸ ಮಾಡಿದಷ್ಟು ಇಷ್ಟು ಕಷ್ಟ ಯಾವುದೂ ಇಲ್ಲ. ಆ ಮನೆ ಕೆಲಸ ಮಾಡೋದೇ ಇಷ್ಟು ಬಿಗ್ ಥಿಂಗ್. ಸಾಧಿಸ್ತಾಯ್ತಾರ. ಆ ಜೊತೆಗೆ ನೀವು ಮತ್ತೆ ಬೇಗ ಟೈಮ್ ಇದ್ದರೆ ಬೇಕಾದ್ರೆ ಇವನ್ನೆಲ್ಲ ಮಾಡ್ಕೊಂಡು ವಾಕಿಂಗ್ ಹೋಗ್ಬೋದು. ನಿಮ್ಮದು ವಾಕಿಂಗ್ ಡಿಸ್ಟೆನ್ಸ್ ಕಡಿಮೆ ಇದ್ದರೆ, ಯಾರು ಮನೇಲಿ ಕೆಲಸದವ್ರು ಬರ್ತಾರೆ ವಾಕಿಂಗ್ ಕಡಿಮೆ ಇರ್ತದಲ್ಲ ಅವ್ರಿಗೆ ವಾಕ್ ಹೋಗೋದು ಮುಖ್ಯ. ನಿಮ್ಮ ಮನೆ ಕೆಲಸ ಜಾಸ್ತಿ ಮಾಡಿದ್ರೆ ಅಲ್ಲಿ ನೀವು ವಾಕ್ ಬೆಳಗಿಂದ ಸಾಯಂಕಾಲ ವಾಚ್ ಕಟ್ಕೊಂಡು ನೋಡಿದ್ರೆ ನಿಮ್ಗೆ 10,000 ಸ್ಟೆಪ್ಸ್ಗಿಂತ ಜಾಸ್ತಿ ಇದ್ದರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಯೋಗ ಮಾಡಿಕೊಂಡು ಬ್ಯಾಲೆನ್ಸ್ ಡಯಟ್ ಆಗಿ ನಿದ್ದೆ ಮಾಡಿಕೊಂಡ್ರೆ ಓವರ್ ಥಿಂಕಿಂಗ್ ಕಮ್ಮಿ ಮಾಡ್ಕೋದು. ಓಕೆ. ವಯಸ್ಸಾಗಿರೋರಲ್ಲಿ ಒಂದು ಭಯ ಇರುತ್ತೆ, ನಾನು ಯಾವ ಥರ ಡಾಕ್ಟ್ರನ್ನ ಮೀಟ್ ಆಗಬೇಕಪ್ಪ, ಹೇಗೆ ನನ್ನ ಪ್ರಾಬ್ಲಮ್ಸ್ನ ಅರ್ಥ ಮಾಡಿಸ್ಬೇಕು, ಅವ್ರು ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ನೀವು ಇಷ್ಟು ವರ್ಷದಲ್ಲಿ ಇಷ್ಟೊಂದು ಜನ ಪೇಷಂಟ್ಗಳನ್ನು ನೋಡಿರ್ತೀರಾ, ಅಂಥ ಪೇಷಂಟ್ಗಳಿಗೆ ಈ ಒಂದು ಮನಸ್ಥಿತಿಯಿಂದ ಹೇಗೆ ಹೊರಗೆ ತರ್ತೀರಾ ಡಾಕ್ಟರ್, ಏನು ಹೇಳ್ತೀರಾ? ಭಾಳ ಇಂಪಾರ್ಟೆಂಟ್ ಅಂದರೆ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರದ್ದು ನೇಟಿವ್ ಲ್ಯಾಂಗ್ವೇಜನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಮಾತಾಡೋದು ಪೇಷಂಟ್ ಹತ್ರ. ಮೇ ಬಿ ಬಂದ ಕೂಡಲೇ ನಾವು ಸರ್ಜರಿ ಅಂತ ಹೇಳೋಕ್ಕಾಗಲ್ಲ, ಬಂದ ಕೂಡಲೇ ಎಲ್ಲ ಬರೀ ಇಷ್ಟು ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅವರು 1 or 2 times ಬಂದು ಅವ್ರ ಜೊತೆ ನಾವು ಟು ಡೆವಲಪ್ ಎ ವೇವ್ ಲೆಂತ್ ಅಂತ ಹೇಳ್ತೀವಿ, ಇಂಟ್ರಾಕ್ಷನ್ ಆಗಿ ಅವ್ರಿಗೆ ನಾವು ಅರ್ಥ ಮಾಡ್ಕೊತಾ ಹೋಗಿ ದೆನ್ ಯು ಹ್ಯಾವ್ ಟು ಅಡ್ವೈಸ್ ದ ರೈಟ್ ಟ್ರೀಟ್ಮೆಂಟ್. ರೈಟ್ ಥಿಂಗ್ ಈಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರೈಟ್ ಅವೇ ಬರ್ತಿದ್ದಂಗೆ ಸರ್ಜರಿ ಅಂತಂದರೆ ಭಾಳ ಕಷ್ಟ ಆಗುತ್ತೆ ಪೇಷಂಟಿಗೆ, ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ, ದೇ ಗಿಂಟು ಡಿಪ್ರೆಷನ್. ಹಾಗಾಗಿ ಭಾಳ ಸತಿ ನಾವು ಟೈಮ್ ಕೊಟ್ಟಿಲ್ಲ ಆ ಪೇಷಂಟಿಗೆ ಅಂತಂದರೆ, ಬಿಕಾಸ್ ನಾವು ಅವ್ರಿಗೂ ಟೈಮ್ ಕೊಡಬೇಕು. ಯಾಕೆಂದರೆ ಬಂದು 2 ನಿಮಿಷ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ ಅಂದ್ರೂ ಟೈಮ್ ಬೇಕೇ ಬೇಕು. ಸೊ ಆ ಒಂದು ಭಾಳ ಇಂಪಾರ್ಟೆಂಟ್. ಡಾಕ್ಟರ್, ಈಗ ನೀ ರಿಪ್ಲೇಸ್ಮೆಂಟ್ ಆದ ಮೇಲೆ, ಸರ್ಜರಿ ಆದ ನಂತರ ಕೆಲವರಿಗೆ ಕೆಳಗಡೆ ಕುಳಿತುಕೊಳ್ಬೇಕೋ ಬೇಡವೋ ಅಥವಾ ಮೆಟ್ಲು ಹತ್ತಬೇಕೋ ಬೇಡವೋ ಈ ಥರದ್ದೆಲ್ಲ ಪ್ರಶ್ನೆಗಳಿರುತ್ತೆ ಡಾಕ್ಟರ್. ಏನಂದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತಂದರೆ ಪ್ರೀ ಆಪ್ರೇಟಿವ್ ಫಂಕ್ಷನ್ ಅಂದರೆ ಅವರ ಕೆಲಸಗಳು, ಅವ್ರದ್ದು ನೀ ಬೆಂಡಿಂಗ್ ಆಗಲಿ, ಮೆಟ್ಲು ಹತ್ತೋದಾಗಲಿ, ವಾಕ್ ಮಾಡೋದಾಗಲಿ ಡಿಕ್ಟೇಟ್ಸ್ ಅಂದರೆ ಅದು ನಿಮಗೆ ಪೋಸ್ಟ್ ಸರ್ಜರಿಗೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾರು ಕೆಳಗಡೆ ಕೂರ್ತಾರೋ ಬಿಫೋರ್ ಸರ್ಜರಿ ಬೆಂಡಿಂಗ್ ಫುಲ್ ಇರುತ್ತೋ ಅವ್ರ ಬೆಂಡಿಂಗ್ ಬಂದೇ ಬರುತ್ತೆ. ಯಾರ್ದು ಮೊದಲು ಬೆಂಡಿಂಗ್ ಇರೋದಿಲ್ಲ ಅವ್ರದ್ದು ಎಷ್ಟು 90 ಡಿಗ್ರಿ ಇದ್ದರೆ 90 ಡಿಗ್ರಿ ಬರುತ್ತೆ. ಬಿಕಾಸ್ ಅಲ್ಲಿ ಲಿಗಮೆಂಟ್ ಕ್ವಾಡ್ರಿಸೆಪ್ಸ್ ಟೆಂಡನ್ ಟೈಟ್ನೆಸ್ ಡಿಕ್ಟೇಟ್ಸ್ ಹೋಲ್ ಸರ್ಜರಿ. ಅದೇ ಥರನೇ ಯಾರ್ದು ಮಸಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೋ ಅವ್ರದ್ದು ರಿಕವರಿ ಫಾಸ್ಟರ್ ಅನಿಸುತ್ತೆ. ಯಾರು ಮಸಲ್ ಸ್ಟ್ರೆಂತ್ ಭಾಳ ವೀಕ್ ಆಗಿ ಯಾರೋ ವೀಲ್ ಚೇರ್ ಬಾಂಡ್ ಆಗಿರ್ತಾರೆ ಅವ್ರನ್ನ ಸಡನ್ನಾಗಿ ನಿಂತು ನೀನು ನಾಳೆ ನಡೆಸ್ಬಿಡ್ತಿ ಅಂತ ಹೇಳೋಕ್ಕಾಗಲ್ಲ. ಅವ್ರ ಮಸಲ್ ವೀಕ್ ಇತ್ತು ಅಂದರೆ ಅವರಿಗೆ ಎಕ್ಸಸೈಸ್ ಮಾಡ್ತಾ ಪೇನ್ ಕಡಿಮೆ ಆದಮೇಲೆ ಮೂಳೆ ಡೆನ್ಸಿಟಿ ಇಂಪ್ರೂವ್ ಆಗ್ತಾ ದೇ ವಿಲ್ ಬ್ಯಾಕ್ ಟು ನಿಯರ್ ಬೆಟರ್ ಅಂತ ಹೇಳ್ಬೋದು. ಸ್ವಲ್ಪ ದಿವಸ ಟೈಮ್ ತೊಗೊಳ್ತಾರೆ. ಸೊ ಇಟ್ ಈಸ್ ಆಲ್ವೇಸ್ ಡಿಕ್ಟಮಿ ವೆದರ್ ದೇ ಕೆಳಗೆ ಕೂತ್ಕೊಳ್ಳೋದಾಗಲಿ ಮೆಟ್ಲು ಹತ್ತೋದಾಗಲಿ ಅವರ ಒಂದು ಬಿಫೋರ್ ಆಪ್ರೇಷನ್ ಫಂಕ್ಷನ್ ಏನಿದೆಯೇ ಅದು ಅದ್ರ ಮೇಲೆ ಡಿಟರ್ಮಿನ್ ಆಗುತ್ತೆ. ಎಲ್ಲರನ್ನೂ ಒಂದೇ ಥರ ಯೋಚನೆ ಮಾಡೋಕ್ಕಾಗಲ್ಲ. ಡಾಕ್ಟರ್, ಈ ಚಳಿಗಾಲದಲ್ಲಿ ಯಾವಾಗಲೂ ಆಗಿರೋ ನೋವುಗಳೆಲ್ಲ ಎದ್ದು ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಎಷ್ಟೋ ಜನರು ಹೇಳೋ ಅಂಥದ್ದು ನಾವು ಕೇಳ್ತೀವಿ. ನಿಜವಾಗ್ಲೂ ಅದು ಆ ಥರ ಆಗುತ್ತಾ ಡಾಕ್ಟರ್, ಹೇಗೆ? ಇಲ್ಲ, ಯಾರಿಗೆ ಆರ್ಥ್ರೈಟಿಸ್ ಇರುತ್ತೋ ಚಳಿಗಾಲದಲ್ಲಿ, ಯಾರಿಗೆ ಸ್ವಲ್ಪ ಸರ್ಜರಿ ಆಗಿರುತ್ತೋ ಅವರಿಗೆ ಸ್ವಲ್ಪ ಈ ಆರ್ಥ್ರೈಟಿಸ್ ಏನಾಗುತ್ತೆ ಅಂದರೆ ಆ ಕಾರ್ಟ್ಲೇಜ್ ಸೌದಿರುತ್ತೆ, ಅಲ್ಲಿ ರಕ್ತ ಸಂಚಾರ ಸ್ವಲ್ಪ ಕಮ್ಮಿ ಆದಂಗಾಗಿ ಸ್ವಲ್ಪ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲಮೇಷನ್ನು ಕೋಲ್ಡಲ್ಲಿ ಸ್ವಲ್ಪ ಜಾಸ್ತಿ ನೋವಾಗುತ್ತೆ. ಸೊ ಆರ್ಥ್ರೈಟಿಸ್ ಪೇಷಂಟಿಗೆ ಈ ಕೋಲ್ಡಲ್ಲಿ ಎಕ್ಸಾಸ್ಟರ್ಬೇಷನ್ ಆಗುತ್ತೆ. ಬಟ್ ಅಗೇನ್ ರಿಕವರಿ ಅನ್ನೋದು ಕೋಲ್ಡಲ್ಲಿ ಸ್ವಲ್ಪ ನೋವು ಜಾಸ್ತಿ ಆಗ್ಬೋದು, ಬಟ್ ಅಗೇನ್ ಪೇಷಂಟ್ ಆ್ಯಟಿಟ್ಯೂಡ್ ಮೆಂಟಾಲಿಟಿ ಮೇಲೆ ಇದಾಗುತ್ತೆ. ಸೊ ಚಳಿಯಲ್ಲಿ ಸ್ವಲ್ಪ ರಿಯಲಿ ಏನಪ್ಪ ಅಂದರೆ ಆಪ್ರೇಷನ್ ಥಿಯೇಟರ್ ನೀವು ಚಳಿಗಾಲದಲ್ಲಿ ಸರ್ಜರಿ ಮಾಡಿ ಬೇಸಿಗೆಗಾಲದ ಸರ್ಜರಿ ಮಾಡಿ ಟೆಂಪ್ರೇಚರ್ ಒಂದೇ ಇರುತ್ತೆ. ಆದರೆ ಹೊರಗಡೆ ಬಂದ ಮೇಲೆ
ನಿಮ್ಮ ರೂಮ್ ಟೆಂಪರೇಚರ್ ಎಲ್ಲ ಡಿಟೇಟ್ ಮಾಡೋದು. ಓಕೆ, ಸರಿ ಡಾಕ್ಟರ್, ಏನು ಕಾರಣಕ್ಕಾಗಿ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ಯಾರು, ಯಾಕೆ, ಯಾವ ಸಂದರ್ಭದಲ್ಲಿ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಮಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸಿದ್ದೀರಾ. ಧನ್ಯವಾದ ತಮಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕಾರ್ಪೊರೇಟ್ ಆಗಿ ದುಡ್ಡು ಮಾಡಿಕೊಳ್ಳುವಂತಹ ಆಸ್ಪತ್ರೆಗಳಿರುವಾಗ ಪೇಷಂಟ್ ಬಂದ ಮೇಲೆ ಅವರ ಜೊತೆಗೆ ನಾವು ಇಂಟ್ರಾಕ್ಷನ್ ಮಾಡಿ ಅವರ ಮನಸ್ಥಿತಿ ಹೇಗಿದೆ ತಿಳಿದುಕೊಂಡು ಮಾಡಬೇಕಾ ಬೇಡವಾ ಸರ್ಜರಿ ಅನ್ನೋದನ್ನ ನಾವು ಹೇಳಿ ಆ ನಂತರ ಪೇಷಂಟ್ಗೆ ಮನವೊಲಿಸಿ ಟ್ರೀಟ್ಮೆಂಟ್ ಬೇಕಾದಲ್ಲಿ ಅಥವಾ ಸರ್ಜರಿ ಬೇಕಾದಲ್ಲಿ ಮಾತ್ರ ನಾವು ಮಾಡ್ತೀವಿ ಅಂತ ಹೇಳಿ ವಿಭಿನ್ನವಾಗಿ ನಿಲ್ಲುವಂಥ ಡಾಕ್ಟರ್ನ ನಾವು ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಟ್ಟಿದ್ದೀವಿ. ಸೊ ಏನಕ್ಕಾಗಿ ಈ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ, ರೋಬೋಟಿಕ್ ಸರ್ಜರಿಯನ್ನು ಮಾಡ್ತಾರೆ ಅನ್ನೋದನ್ನ ಡಾಕ್ಟರ್ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.